ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ. ನೀವು ನಾನು ಸ್ವಾಮಿಯ ಮಕ್ಕಳು. ಏಸಪ್ಪ ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಾರೆ. ಆತನು ನಮಗೆ ಪ್ರತಿದಿನ ಹೊಸತನವನ್ನು, ಪ್ರತಿದಿನ ಹೊಸ ಬಲವನ್ನು ಆತನು ಕೊಡುವಂಥವನು ಆಗಿದ್ದಾನೆ. ಯಾಕೆ ಪ್ರೀತಿಯ ದೇವಜನವೇ ದೇವರು ನಮಗೆ ಪ್ರತಿದಿನ ಹೊಸ ಬಲ ಕೊಡಬೇಕಂದ್ರೆ, ಲೋಕವು ಪ್ರತಿದಿನ ನಮಗೆ ವಿರೋಧವಾದ ಕೃತ್ಯಗಳನ್ನು ಮಾಡುತ್ತದೆ. ನಮ್ಮನ್ನು ಕುಗ್ಗಿಸಲಿಕ್ಕೆ, ಬೀಳಿಸಲಿಕ್ಕೆ, ನಂಬಿಕೆಯಲ್ಲಿ ನಾವು ಬಿದ್ದು ಹೋಗುವುದಕ್ಕೆ ಲೋಕವು ಪ್ರಯಾಸ ಪಡುವಾಗ ದೇವರು ಹೇಳುತ್ತಾನೆ, ಪ್ರತಿದಿನ ನಾನು ಹೊಸ ಬಲವನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ದೇವರು ತನ್ನ ಪ್ರೀತಿಯನ್ನು ಪ್ರತಿದಿನ ಹೊಸದಾಗಿ ಮಾಡುವುದು ಮಾತ್ರವಲ್ಲ, ಪ್ರತಿದಿನ ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುವುದು ಮಾತ್ರವಲ್ಲ, ಪ್ರತಿದಿನ ನಮಗೆ ಆತನು ಹೊಸ ಬಲವನ್ನು ಕೊಡುತ್ತಾರೆ. ಆ ಹೊಸ ಬಲವನ್ನು ಹೊಂದಿಕೊಳ್ಳುವುದು ಹೇಗೆ? ಹೊಸದಾಗಿ ಪ್ರತಿ ಕಾರ್ಯಗಳನ್ನು ಎದುರಿಸುವುದು ಹೇಗೆ? ಖಂಡಿತ ಅದು ದೇವರ ವಾಕ್ಯ ಧ್ಯಾನದಿಂದಲೂ, ದೇವರೊಟ್ಟಿಗೆ ನಾವು ಪ್ರಾರ್ಥಿಸುವುದರಿಂದಲೂ ನಾವು ಹೊಸ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಹಾಗಾದರೆ ಇವತ್ತು ದೇವರು ನಮ್ಮೊಟ್ಟಿಗೆ ಏನು ಮಾತನಾಡಲಿಕ್ಕಿದ್ದಾರೋ ಜಾಗ್ರತೆಯಿಂದ ಕೇಳಿಸಿಕೊಳ್ಳೋಣ. ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ. ಅನೇಕ ಜನರು ಈಗಲ್ ಮೆಂಟಾಲಿಟಿ ಅಂತ ಹೇಳುತ್ತಾರೆ. ಅಂದರೆ ಹದ್ದುಗಳ ರೀತಿಯಾದಂಥ ಒಂದು ಆಲೋಚನೆಗಳು, ಹದ್ದುನ ಒಂದು ರೀತಿ ನೀತಿಗಳ ಕುರಿತಾಗಿ ಅನೇಕ ಮೋಟಿವೇಶ್ನಲ್ ಸ್ಪೀಕರ್ಸು, ಅಂದರೆ ಉತ್ತೇಜನ ಪಡಿಸುವ ವ್ಯಕ್ತಿಗಳು ಮಾತನಾಡುತ್ತಾ ಇರುತ್ತಾರೆ. ಪ್ರಿಯ ದೇವಜನವೇ, ಈ ವಾಕ್ಯವು ಸುಮಾರು ವರ್ಷಗಳ ಹಿಂದೆಯೇ, ಅಂದರೆ ಇವತ್ತಿನ ಕಾಲಕ್ಕೆ 2500 ವರ್ಷಗಳ ಹಿಂದೆಯೇ ದೇವರು ಆ ಪಕ್ಷಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನಮಗೆ ಆತ್ಮಿಕ ಬಲವನ್ನು ಕುರಿತಾಗಿ ದೇವರು ಮಾತನಾಡುತ್ತಾ ಇದ್ದಾರೆ. ಹೌದು, ಅನೇಕ ಸಾರಿ ನಮ್ಮ ಬಲವು ಕುಗ್ಗಿ ಹೋಗುತ್ತದೆ. ವಯಸ್ಸಾಗೋಗ್ಬೋದು, ಕೆಲವು ಸಾರಿ ಕುಟುಂಬ ಒತ್ತಡಗಳು ಬರಬಹುದು, ಪ್ರಯಾಸಗಳು ಬರಬಹುದು, ಲೋಕದ ಕಷ್ಟಗಳು ಬರಬಹುದು. ಅಂತಹ ಸಂದರ್ಭದಲ್ಲಿ ನಮ್ಮ ಬಲವು ಬಲಹೀನತೆಯಾಗುವಾಗ ದೇವರು ನಮ್ಮ ಬಲವನ್ನು ಹೆಚ್ಚಿಸಿ ಕೊಡುವಂಥವರು ಆಗಿದ್ದಾರೆ. ನೀವು ಆಲೋಚನೆ ಮಾಡಿಕೊಳ್ಳಿ, ದಿನವೆಲ್ಲ ಕಷ್ಟಪಟ್ಟಾಗ ಸಾಯಂಕಾಲ ನಿಮ್ಮ ಶರೀರದಲ್ಲಿ ಬಲನೇ ಇರೋದಿಲ್ಲ, ಮನಸ್ಸು ಸರಿ ಇರೋದಿಲ್ಲ. ಅಯ್ಯೋ, ಇದೇನು ಜೀವನಪ್ಪ, ಎಷ್ಟು ಕಷ್ಟಪಡ್ತಾ ಇದ್ದೇನೆ, ಎಷ್ಟು ಪ್ರಯಾಸ ಪಡ್ತಾ ಇದ್ದೇನೆ, ಇನ್ನು ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಅಂದುಕೊಳ್ಳುತ್ತೀರಾ. ಮಲಗ್ತೀರಾ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದೇಳುವಾಗ ಅಯ್ಯೋ ಕೆಲಸಕ್ಕೆ ಹೋಗಬೇಕಪ್ಪ, ಅಯ್ಯೋ ಪ್ರಯಾಣ ಮಾಡಬೇಕಪ್ಪ, ವ್ಯವಸಾಯ ಮಾಡಬೇಕಪ್ಪ, ವ್ಯಾಪಾರಕ್ಕೆ ಹೋಗಬೇಕಪ್ಪ ಅಂತ ಎದ್ದು ಮತ್ತೆ ಹೊಡ್ತೀರ. ಅಂದರೆ ನೋಡಿ, ಆಲೋಚನೆ ಮಾಡಿ, ಒಂದು ಕೆಲಸದಿಂದ ಬರುವಾಗ ತುಂಬ ಟಯರ್ಡ್ ಆಗಿ, ತುಂಬ ಆಯಾಸಗೊಂಡು ಬರ್ತೀರ. ಅಯ್ಯೋ ಇನ್ನು ಬೇಡವೇ ಬೇಡಪ್ಪ, ಇನ್ನು ನನ್ನ ಕೈಯಲ್ಲಿ ಆಗೋದೇ ಇಲ್ಲಪ್ಪ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀವು ಇರ್ತೀರ. ಆದರೆ ರಾತ್ರಿಯ ಆ ನಿದ್ರೆ ನಿಮ್ಮ ಶರೀರದ ಆಯಾಸವನ್ನು ತೆಗೆದುಬಿಟ್ಟು ಒಂದು ಬಲವನ್ನು ಕೊಡುತ್ತದೆ. ಆ ಬಲದಿಂದ ಮತ್ತೆ ಈ ದಿನವನ್ನು ಎದುರಿಸಲಿಕ್ಕೆ ನೀವು ಪ್ರಯಾಣ ಮಾಡುವುದು, ಕೆಲಸ ಮಾಡುವುದು, ಓಡುವುದು, ವ್ಯಾಪಾರ ಮಾಡುವುದು, ವ್ಯವಸಾಯ ಮಾಡುವುದು ಮಾಡ್ತಾ ಇರ್ತೀರ. ಹಾಗೆ ಆತ್ಮೀಕ ಜೀವಿತವೂ ಕೂಡ, ನಾವು ನಿದ್ರೆ ಮಾಡುವುದರಿಂದ ನಮಗೆ ಆತ್ಮೀಕ ಜೀವಿತ ಬರೋದಿಲ್ಲ. ನಿದ್ರೆ ಮಾಡುವುದರಿಂದ, ಒಳ್ಳೆ ಊಟ ತಿನ್ನೋದರಿಂದ, ಪಾನೀಯಗಳನ್ನು ಕುಡಿಯುವುದರಿಂದ ನಾವು ನಮ್ಮ ಆತ್ಮೀಕ ಬಲವನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಎಂದು ನೀವು ನೆನೆಸಬೇಡಿರಿ. ಆತ್ಮೀಕ ಬಲ ಎನ್ನುವುದು ಲೌಕಿಕ ಕಾರ್ಯಗಳಿಂದ ಸಿಗುವುದಿಲ್ಲ. ಬದಲಾಗಿ ಆತ್ಮಿಕ ಬಲ ಅನ್ನುವಂಥದ್ದು ದೇವರ ವಾಕ್ಯ ಧ್ಯಾನದಿಂದಲೂ, ದೇವರಲ್ಲಿ ಪ್ರಾರ್ಥಿಸುವುದರಿಂದಲೂ, ದೇವರಲ್ಲಿ ನಂಬಿಕೆ ಇಡುವುದರಿಂದಲೂ ನಮಗೆ ಲಭಿಸುತ್ತದೆ ಹೊರತು ಅದು ಹಾಗೆಯೇ ಲಭಿಸುವುದಿಲ್ಲ. ಹಾಗಾದರೆ ದೇವರು ಹೇಳುವಂಥ ಮಾತು, ನೀನು ಆತ್ಮಿಕವಾಗಿ ಬಲಗೊಳ್ಳಬೇಕಾದರೆ ಇಲ್ಲಿ ಹೇಳುತ್ತಿರುವಂಥ ಮಾತು, ಯೆಹೋವನನ್ನು ನಿರೀಕ್ಷಿಸುವವರು. ಹೇಗೆ ನಾವು ನಿರೀಕ್ಷಿಸುತ್ತೇವೆ ಪ್ರಿಯರೇ? ಒಂದು ಸ್ವಲ್ಪ ನಿದ್ದೆಗೆಟ್ಟು, ಒಂದು ಸ್ವಲ್ಪ ನಮ್ಮ ಸಮಯವನ್ನು ಪಕ್ಕಕ್ಕಿಟ್ಟು, ಅಡುಗೆ ಮಾಡುವುದಕ್ಕಿಂತ ಮುಂಚೆ, ಮಕ್ಕಳನ್ನು, ಗಂಡನನ್ನು, ಕೆಲಸವನ್ನು, ಒತ್ತಡಗಳನ್ನು ಎದುರಿಸುವುದಕ್ಕಿಂತ ಮುಂಚೆ
ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಿ ಹೊಸ ಬಲವನ್ನು ಹೊಂದಿಕೊಳ್ಳಬೇಕಾ? ನೀವು ಬೆಳಿಗ್ಗೆ ಎದ್ದು ಪ್ರಾರ್ಥಿಸಬೇಕಾದರೆ, ವಾಕ್ಯ ಧ್ಯಾನಿಸಬೇಕಾದರೆ ಖಂಡಿತ ನೀವು ರಾತ್ರಿ ಬೇಗ ಮಲಗಬೇಕು. ಒಂದು ವೇಳೆ ಬೇಗ ಮಲಗದೆ ಹೋದ್ರೂ ರೂಢಿ ಮಾಡಿಕೊಂಡು ಸಮಯಕ್ಕೆ ಎದ್ದು ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಅಂದರೆ ನಾವು ಮನುಷ್ಯರನ್ನು ಮಾತಾಡುವುದಕ್ಕಿಂತ, ಲೋಕವನ್ನು ಎದುರಿಸುವುದಕ್ಕಿಂತ ದೇವರನ್ನು ಸಂಧಿಸುವುದನ್ನು ನಾವು ಕಲ್ತ್ಕೊಳ್ಬೇಕು. ಅದನ್ನೇ ಕರ್ತನನ್ನು ನಿರೀಕ್ಷಿಸುವುದು ಅಂತ. ಬೆಳಿಗ್ಗೆ 5:15 ಯಾವಾಗ ವಾಕ್ಯ ಬರುತ್ತಾ ಎಂದು ಕಾದಿರಬೇಕು. ನಾನು 5 ಗಂಟೆಗೆ ಒಂದು ಪ್ರಾರ್ಥನೆಗಳನ್ನು ಆಗ್ತಾ ಇದ್ದೇನೆ. ನಿಮಗೆ 5 ಗಂಟೆಗೆ ಒಂದು ಪ್ರಾರ್ಥನೆ ಆಗ್ತಾ ಇದ್ದೇನೆ. ಅದನ್ನು ಕೆಲವು ಸಾರಿ ಯಾರು ನೋಡೋದೇ ಇಲ್ಲ ಅಂತ ನಾನು 6 ಗಂಟೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದು ನೀವು ಅದನ್ನು ನೋಡಲಿಕ್ಕೆ ಇಷ್ಟ ಇದ್ದರೆ ಹೊಸ ಬಲವನ್ನು ಹೊಂದಿಕೊಳ್ಳುತ್ತೀರಾ. ನೀವು ಪ್ರಾರ್ಥಿಸುವಾಗ ಹೊಸ ಬಲವನ್ನು ಹೊಂದಿಕೊಳ್ಳುತ್ತೀರಾ. ಇಲ್ಲಿ ನೋಡಿ, ಯಾರು ದೇವರನ್ನು ನಿರೀಕ್ಷಿಸುತ್ತಿರುವವರೋ ಅವರು ಹೊಸ ಬಲವನ್ನು ಹೊಂದುವರು. ಇವತ್ತು ನಿಮ್ಮ ಕುಟುಂಬವನ್ನು ಪೋಷಿಸಿ, ಕೆಲಸವನ್ನು ಮಾಡಿ, ಸಾಲವನ್ನು ಕಟ್ಟಿ, ಕಷ್ಟಗಳನ್ನು ಭರಿಸಿ ನೀವು ಸೋತು ಹೋಗಿದ್ದೀರಾ. ಅದೆಲ್ಲ ತುಂಬ ಸೋತು ಹೋದಂಥ ಸ್ಥಿತಿಯಲ್ಲಿ ನೀವಿದ್ದೀರಾ. ಈ ಸೋತು ಹೋದಂಥ ಸ್ಥಿತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಹೊಸ ಬಲ ಬೇಕಾ? ಹೊಸ ಹುಮ್ಮಸ್ಸು ಬೇಕಾ? ಹೊಸ ತೇಜಸ್ಸು ಬೇಕಾ? ಹೊಸದಾದ ಕೃತ್ಯಗಳನ್ನು ನೀನು ಮಾಡಬೇಕಾ? ಹಾಗಾದರೆ ನನ್ನನ್ನು ನಿರೀಕ್ಷಿಸು ಎಂದು ದೇವರ ವಾಕ್ಯವೇ ನಮಗೆ ಹೇಳುತ್ತಾ ಇದೆ. ಮನುಷ್ಯರನ್ನು ನಿರೀಕ್ಷಿಸುವುದರಿಂದ ಯಾವ ಧೈರ್ಯ ಬರೋದಿಲ್ಲ, ಯಾವ ಸಹಾಯ ಬರೋದಿಲ್ಲ. ದೇವರನ್ನ ನಿರೀಕ್ಷಿಸಬೇಕು. ಅನೇಕ ಭಕ್ತರುಗಳು ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಿ ಬಲವನ್ನು ಹೊಂದಿ ದಿನವನ್ನು ಎದುರಿಸ್ತಾ ಇದ್ದರು. ಏಸಪ್ಪ ಕೂಡ ಮುಂಜಾನೆ ಪ್ರಾರ್ಥನೆಯನ್ನು ನಾವು ನೋಡುವಾಗ ಇನ್ನೂ ಮೊಬ್ಬಿರುವಾಗಲೇ ಆತನು ಪ್ರಾರ್ಥನೆ ಮಾಡಿ ಕರ್ತನನ್ನು ನಿರೀಕ್ಷಿಸಿ ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾ ಇದ್ದರು. ಆ ಬಲದಿಂದಲೇ ಆತನಿಗೆ ಬರುವ ಎಲ್ಲ ಕಾರ್ಯಗಳನ್ನು ಎದುರಿಸ್ತಾ ಇದ್ದರು. ಇವತ್ತು ನೀವು ನಿಮ್ಮ ಕುಟುಂಬ ಜೀವಿತ, ನಿಮ್ಮ ಮಕ್ಕಳನ್ನು, ನಿಮ್ಮ ಮನೆಯವರನ್ನು, ನಿಮ್ಮ ಕೆಲಸಗಳನ್ನು, ಪ್ರಯಾಣಗಳನ್ನು, ಒತ್ತಡಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾದರೆ ನನ್ನ ಪ್ರಿಯ ಸಹೋದರಿ, ನಿಮಗೆ ಹೊಸ ಬಲ ಬೇಕು. ರಾತ್ರಿಯಲ್ಲಿ ನಿಮ್ಮ ಶರೀರಕ್ಕೆ ಒಂದು ವೇಳೆ ವಿಶ್ರಾಂತಿ ಸಿಕ್ಕಿದ ಹಾಗೆ ನಿಮ್ಮ ಆತ್ಮಕ್ಕೆ ಬಲ ಬೇಕಾದರೆ ದೇವರನ್ನು ನಿರೀಕ್ಷಿಸಬೇಕೆಂದು ದೇವರ ವಾಕ್ಯವೇ ಹೇಳ್ತದೆ. 2ನೇ ಭಾಗ ಹೇಳ್ತಾ ಇರೋದು, ಅದಕ್ಕೆ ಹೇಳ್ತಾ ಇರೋದು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಈಗ ಹದ್ದು ಮೇಲಕ್ಕೆ ಹೋಗಬೇಕಾದ್ರೆ ರೆಕ್ಕೆಗಳನ್ನು ಅದು 2 ಚಾಚಿಬಿಟ್ಟು ಅದು ನಿಶ್ಚಿಂತೆಯಾಗಿ ಅದು ರೆಕ್ಕೆಗಳನ್ನು ಚಾಚಿಕೊಂಡು ಅಲ್ಲೇ ಇರುತ್ತಂತೆ. ನೋಡಿ, ಹಾಗೇ ಇರಬೇಕಾದ್ರೆ ರೆಕ್ಕೆಗಳು 2 ರೆಕ್ಕೆಗಳು ಬಹಳ ಅವಶ್ಯ. ಅದಕ್ಕೆ ದೇವ ಸೇವಕರು ನಾವೆಲ್ಲರೂ ಹೇಳ್ತಾ ಇರ್ತೇವೆ, 2 ರೆಕ್ಕೆಗಳು ಬಹಳ ಅವಶ್ಯ. ಆತ್ಮಿಕ ಜೀವಿತದಲ್ಲಿ ಆ 2 ರೆಕ್ಕೆಗಳು ತುಂಬ ಅವಶ್ಯ. ಆ 2 ರೆಕ್ಕೆಗಳು ಯಾವೆಂದರೆ ಪ್ರಾರ್ಥನೆ ಬಲ, ವಾಕ್ಯದ ಬಲ. ಒಂದು ರೆಕ್ಕೆಯ ವಾಕ್ಯದ ಬಲ, ಇನ್ನೊಂದು ರೆಕ್ಕೆ ಪ್ರಾರ್ಥನೆಯ ಬಲ. ಈ 2 ರೆಕ್ಕೆಗಳು ನಿಮಗಿದ್ದರೆ ನೀವು ಚಾಚಿಕೊಂಡು ಏರ್ತಾ ಇರ್ತೀರ. ನಾವು ಏರ್ತೇವೆ, 2 ರೆಕ್ಕೆಗಳಿಂದ ಚಾಚಿಕೊಂಡು ಏರ್ತಾ ಇರ್ತೇವೆ. ಆ 2 ರೆಕ್ಕೆಗಳು ಸಮಸ್ಯೆಗಳಿಗಿಂತ ಮೇಲೆ ಆ ಹದ್ದನ್ನು ಮೇಲಕ್ಕೆ ಕಳಿಸುವ ಹಾಗೆ ನಮ್ಮನ್ನು ಸಮಸ್ಯೆಗಳಿಗಿಂತ ಮೇಲೆ ಅದು ಕಳಿಸುತ್ತದೆ. ನಮ್ಮನ್ನು ಖಂಡಿತವಾಗಿ ಹದ್ದಿನ ರೆಕ್ಕೆಗಳಂತೆ ಚಾಚುವಂತೆ ಕರ್ತರು ಸಹಾಯ ಮಾಡ್ತಾರೆ. 3ನೇ ಕಾರ್ಯ, ಅವರು ಓಡಿ ದಣಿಯರು. ಅವರು ಓಡಲೇಬೇಕು. ಅಯ್ಯೋ ಇವತ್ತು ಕೆಲಸಕ್ಕೆ ಹೋಗಲಿಲ್ಲ, ಇಲ್ಲ ನಮ್ಮ ಏನೋ ಕೆಲಸ ಕಾರ್ಯಗಳನ್ನು ನಾವು ಮಾಡಲಿಲ್ಲ ಅಂತ ಹೇಳಿದರೆ ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ನಾವು ಓಡಬೇಕು, ಆದರೆ ದಣಿವು ಬಂದೇ ಬರುತ್ತದೆ. ಆತ್ಮಿಕ ಜೀವಿತದಲ್ಲಿ ಅಷ್ಟೇ ಎಷ್ಟೋ ಕಾರ್ಯಗಳನ್ನು ಎದುರಿಸ್ತಾ ಇರ್ತೇವೆ. ತಾಳ್ಮೆಯಿಂದ ಇರಲಿಕ್ಕೆ ನೋಡುತ್ತೇವೆ, ಪ್ರೀತಿ ಮಾಡಲಿಕ್ಕೆ ನೋಡುತ್ತೇವೆ, ಕ್ಷಮಿಸಲಿಕ್ಕೆ ನೋಡುತ್ತೇವೆ. ಸುಲಭದ ಕಾರ್ಯ ಅಲ್ಲ. ಮನೆಯಲ್ಲಿ ಆದ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಗಂಡನು, ಮಕ್ಕಳು, ಮನೆಯವರು, ಮನೆ ಹೆಂಡತಿ ಯಾರಾದರೂ ಜೊತೆಗೆ ನಾವು ಮಾಡಿಕೊಂಡಿರುವಂಥ ಏನಾದರೂ ಒಂದು ಸ್ವಲ್ಪ ಅಸಮಾಧಾನ, ಅದನ್ನು ಕ್ಷಮಿಸಬೇಕಾದರೂ, ಅದನ್ನು ಬಿಡಬೇಕಾದರೂ, ಮತ್ತೆ ನಾವು ಪ್ರೀತಿಸಬೇಕಾದರೂ ಸುಲಭ ಅಲ್ಲ. ಆದರೆ ದೇವರಲ್ಲಿ ಅದು ಸಾಧ್ಯ. ಅದನ್ನೇ ನಾವು ಹೇಳೋದು ಆತ್ಮೀಕತೆ ಅಂತ. ಲೌಕಿಕತೆ ಅಂದರೆ ಅವಳ ಹತ್ರ ನಾನೇನು ಮಾತಾಡೋದು, ಇವರ ಹತ್ರ ನಾನೇ ಕ್ಷಮಾಪಣೆ ಕೇಳಬೇಕು, ಮಕ್ಕಳು ತಾನೇ, ನಾನು ತಂದೆ, ನಾನು ತಾಯಿ, ಅವ್ರಿಗ್ಯಾಕೆ ನಾನು ಇದು ಮಾಡಬೇಕು, ಈ ರೀತಿಯಾದಂತೂ ಬರುತ್ತದೆ. ಆದರೆ ದೈವಿಕತೆ, ಆತ್ಮೀಕತೆ ಅನ್ನೋದೇನಿದೆ ಗೊತ್ತಾ, ಅದೇನು ಮಾಡ್ತದೆ, ನಮ್ಮನ್ನು ತಗ್ಗಿಸಿಕೊಳ್ಳುವಂತೆ ಮಾಡ್ತದೆ.
ಅದೇ ನಮಗೆ ದಣಿವಾಗ್ತದೆ. ಅಯ್ಯೋ, ಈ ಮಕ್ಕಳ ಹತ್ರ ಪ್ರತಿದಿನ ಇವರಿಗೆ ಮಾಡಿ 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 ಸಾಕಾಯಿತು. ಅಯ್ಯೋ, ಈ ಮಕ್ಕಳಿಗಾಗಿ ದುಡಿದು ದುಡಿದು ಸಾಕಾಯಿತು. ಈ ಮಕ್ಕಳನ್ನು ಬರೆಸಿ ಬರೆಸಿ ಸಾಕಾಯಿತು. ಮನೆಯವರನ್ನ ಬರೆಸಿ ಸಾಕಾಯಿತು. ಅಯ್ಯೋ, ತುಂಬ ಕಷ್ಟ ಆಗ್ತದೆ, ನನ್ನ ಕೈಯಲ್ಲಾಗಲ್ಲ. ನಿಮಗೆ ದಣಿವಾಗ್ತಾ ಇದೆ. ನಿಮ್ಮ ಕುಟುಂಬದ ಕಾರ್ಯಗಳು ನಿಮ್ಮನ್ನು ದಣಿಸ್ತಾ ಇದ್ದಾವೆ. ಅಯ್ಯೋ, ದುಡಿದು ದುಡಿದು ನನ್ನ ವಯಸ್ಸೇ ಆಗೋಯ್ತಪ್ಪ, ನನ್ನ ಬಲ ಎಲ್ಲ ಇಲ್ಲದೆ ಹೋಯ್ತಪ್ಪ, ನನ್ನ ಬಲ ಎಲ್ಲ ಇಲ್ಲದೆ ಹೋಗ್ತಾ ಇದೆಯಪ್ಪ ಅಲ್ವಾ? ದಣಿದು ನಾವು ಬೇಸರ ಪಡ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಬಳಿಯಲ್ಲಿ ನಿರೀಕ್ಷಿಸಿಕೊಂಡು ಬಂದಾಗ ನೀವು ಓಡ್ತೀರಾ, ದಣಿಯೋದಿಲ್ಲ. ನೀವು ನಡೀತೀರಾ, ನೀವು ಬಳಲೋದಿಲ್ಲ. ಇವತ್ತು ಸುಮ್ಮನೆ ಕೂರಕ್ಕಾಗಲ್ವಲ್ಲ, ಸುಮ್ಮನೆ ಕೂರಕ್ಕಾಗಲ್ಲ. ನಾವೇನು ಎಲ್ಲ ಇದ್ದೋರಲ್ಲ. ದುಡಿದ್ರೆ, ಕೆಲಸಕ್ಕೆ ಹೋದ್ರೇ, ಪ್ರಯಾಸ ಪಟ್ಟರೆ ನಾವು ನಮ್ಮ ಸಮಸ್ಯೆಗಳಿಂದ ನಮ್ಮ ಕುಟುಂಬವನ್ನು ಬಿಡಿಸೋಕ್ಕಾಗೋದು, ನಮ್ಮ ಕುಟುಂಬವನ್ನು ನಡೆಸೋಕ್ಕಾಗೋದು, ನಮ್ಮ ಜೀವಿತವನ್ನು ಸುಧಾರಿಸೋಕ್ಕಾಗೋದು, ನಾವು ಲೋಕದಲ್ಲಿ ತಲೆ ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗೋದು. ಅಯ್ಯೋ, ಎಷ್ಟು ಬಲಹೀನತೆ. ಕೆಲವು ಸಾರಿ ಕೆಲವು ತಂದೆ ತಾಯಿಗಳಿಗೆ ನೋವಿರ್ತದೆ, ಆದರೂ ಸಹಿಸ್ಕೊಂಡು ಹೋಗ್ತಾರೆ. ಕಷ್ಟ ಇರ್ತದೆ, ಆದರೂ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ಕುಟುಂಬವನ್ನು ಪೋಷಿಸಬೇಕಾದ ಜವಾಬ್ದಾರಿ ಅವರ ಮೇಲಿದೆ, ಒತ್ತಡ ಇದೆ. ಒಂದು ತಂದೆ, ಅಯ್ಯೋ ಸ್ವಲ್ಪ ನಿದ್ದೆ ಮಾಡೋಣ, ಸ್ವಲ್ಪ ವಿಶ್ರಾಂತಿ ಮಾಡೋಣ, ಸ್ವಲ್ಪ ಏನಾದರೂ ಊಟ ಹೊರಗಡೆ ತಿನ್ನೋಣ ಅನ್ನುವ ಆಲೋಚನೆ ಬರಬಹುದು. ಆದರೂ ಅಯ್ಯೋ, ನಾನು ಹೊರಗಡೆ ಊಟ ತಿನ್ನುವುದಕ್ಕಿಂತ ಇದನ್ನೇ ನನ್ನ ಮಕ್ಕಳಿಗೆ ಕೊಟ್ಟರೆ ತಿಂತಾರಲ್ವ. ಒಂದು ತಾಯಿ ಹಾಗೇನೆ, ಅಯ್ಯೋ ನಾನು ಸುಖ ಪಡೋದಕ್ಕಿಂತ ನಾನು ನಿದ್ದೆ ಮಾಡಿಬಿಟ್ರೆ ನನ್ನ ಮಕ್ಕಳಿಗೆ ಬೆಳಿಗ್ಗೆ ಅಡುಗೆ ಯಾರು ಮಾಡಿಕೊಡ್ತಾರೆ, ನನ್ನ ಮಕ್ಕಳಿಗೆ ಹೊಟ್ಟೆಗೆ ಯಾರು ನೋಡ್ತಾರೆ. ನಿದ್ದೆಯನ್ನು ಸ್ಯಾಕ್ರಿಫೈಸ್ ಮಾಡ್ತಾಳೆ ತಾಯಿ. ತಂದೆ ತನ್ನ ಸುಖವನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಪ್ರಿಯ ಯವನಸ್ಥರೇ, ಪ್ರಿಯ ದೇವಜನರೇ, ಪ್ರಿಯ ಕುಟುಂಬಸ್ಥರೇ, ಅವರು ಪಟ್ಟ ಪ್ರಯಾಸವನ್ನು, ನಿಮ್ಮ ತಂದೆ ತಾಯಿಗಳು ಪಟ್ಟ ಪ್ರಯಾಸವನ್ನು ಮರೆತು ಹೋಗಬೇಡಿ ದಯಮಾಡಿ. ಯಾಕೆಂದರೆ ಅವರು ಕಷ್ಟಪಟ್ಟಿದ್ದಾರೆ. ನೀವು ಈ ಸ್ಥಾನಕ್ಕೆ ಬರಬೇಕಾದ, ನಿಮಗೆ ವಿದ್ಯಾಭ್ಯಾಸ ಕೊಡಬೇಕಾದರೂ, ನೀವು ಒಂದು ಬೆಳೆದು ಈ ಸ್ಥಾನಕ್ಕೆ ಬರಬೇಕಾದರೂ, ನೀವು ದೈಹಿಕವಾಗಿ ಇಷ್ಟು ಮಾತ್ರ ಇರಬೇಕಾದರೂ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟಿದ್ದಾರೆ. ಇವತ್ತು ನಿಮ್ಮ ತಂದೆ ತಾಯಿಗಳ ಹತ್ರ ಮಾತನಾಡ್ರಿ, ನಿಮ್ಮವ್ರ ಹತ್ರ ಹೇಳ್ರಿ, ನೀವು ಕಷ್ಟಪಟ್ಟಿದ್ದೀರಮ್ಮ, ಇಲ್ಲ ಅಂತ ಹೇಳಲ್ಲ. ಒಂದು ಮಾತು ಅವ್ರಿಗೆ ಖುಷಿ ಕೊಡ್ತದೆ. ಅಯ್ಯೋ, ನಿಮಗೋಸ್ಕರ ತಾನೇ ದುಡ್ದು ಬಿಡಮ್ಮ ಅಂತಾರೆ. ಆದರೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ದೇವರ ಪ್ರೀತಿ ನಮ್ಮ ತಂದೆ ತಾಯಿಗಳ ಮೂಲಕ ನಮಗೆ ಲಭಿಸುತ್ತದೆ. ಯಾರೇ ಆಗಲಿ, ಯವನಸ್ಥರೇ, ದೊಡ್ಡವರಾದವರೇ, ನೀವು ನಿಮ್ಮ ಕುಟುಂಬಸ್ಥರು ಮಾಡಿದ ತ್ಯಾಗವನ್ನು ಮರೆತು ಬಿಡಬೇಡಿ. ಇವತ್ತು ಈ 3 ಕಾರ್ಯಗಳ ನಂತರ ನಾವು ಹೇಳುವಂಥ ಕಾರ್ಯವೇನೆಂದರೆ, ದೇವರು ನಮ್ಮನ್ನು ಏನು ಮಾಡ್ತಾನಂದರೆ, ದೃಢಚಿತ್ತರಾಗಿ ನಮ್ಮನ್ನು ಏನು ಮಾಡ್ತಾನೆ, ಆತನು ಬಲಪಡಿಸ್ತಾನೆ. ಆದರೆ ಲೋಕ ಏನು ಮಾಡುತ್ತೆ ಗೊತ್ತಾ? ಈ ವಾಕ್ಯವನ್ನು ಓದ್ರಿ, ದಾನಿಯೇಲನ ಗ್ರಂಥ 11ನೇ ಅಧ್ಯಾಯ 32ನೇ ವಚನದಲ್ಲಿ, ನಿಬಂಧನ ದ್ರೋಹಿಗಳು ಅವನ ನಯನುಡಿಗಳಿಂದ ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರೋ ದೃಢಚಿತ್ತರಾಗಿ ಕೃತಾರ್ಥರಾಗುವರು. ನಾವು ಮೊದಲ ವಾಕ್ಯದಲ್ಲಿ ನಾವೇನಂತ ನೋಡಿದ್ವಿ, ಕರ್ತನನ್ನು ನಿರೀಕ್ಷಿಸುವವರು ಅಂತ ಹೇಳ್ತಾ ಇದೆ. ಅಂದರೆ ಅದನ್ನು ಎದುರು ನೋಡಬೇಕು, ಆತನೊಟ್ಟಿಗೆ ಸಮಯ ಕಳೀಬೇಕು. ಆದರೆ ಎರಡನೇ ಕಾರ್ಯವನ್ನು ನಾವು ನೋಡ್ತಾ ಇರೋದಂದರೆ, ದೇವರನ್ನು ಅರಿತವರು. ದೇವರನ್ನು ಅರಿತವರು ಅಂದರೆ ಅರ್ಥ ಏನು ಗೊತ್ತಾ ನಿಮಗೆ? ಈಗ ನಿಮಗೆ ನಾನು ವಾಕ್ಯ ಹೇಳ್ತಾ ಇರೋದು ಮಾತ್ರ ಗೊತ್ತು, ಆದರೆ ಕೆಲವರಿಗೆ, ನನ್ನೊತ್ತಿಗೆ ಓಡಾಡೋರಿಗೆ, ನನ್ನ ಜೊತೆಯಲ್ಲಿ ಸೇವೆ ಮಾಡೋರಿಗೆ, ನನ್ನ ಸಭೆಯಲ್ಲಿರೋರಿಗೆ, ನನ್ನ ಕುಟುಂಬದಲ್ಲಿರೋರಿಗೆ, ನನ್ನವರೇನಿದ್ದಾರೆ, ನನ್ನ ಜೊತೆಯಲ್ಲಿ ಕೆಲವರು ಇದ್ದಾರೆ, ನನ್ನ ಸಹೋದರರು, ನನ್ನ ಫ್ಯಾಮಿಲೀಸ್ ಎಲ್ಲ ಸೇವೆಯಲ್ಲಿ ಸಪೋರ್ಟಾಗಿ ನಿಂತಿದ್ದಾರಲ್ವಾ, ಅವರಿಗೆ ಕೇಳ್ರಿ, ಯಾರವರು ಅಂತ ಕೇಳ್ರಿ. ಅವರು ನನ್ನ ತಮ್ಮನಿಗೆ, ನನ್ನ ಅಣ್ಣನಿಗೆ ನನ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿರ್ತದೆ. ಸಂಪೂರ್ಣ ಅಂದರೆ ಫುಲ್ ಅಲ್ಲ, ಆದರೆ ಕನಿಷ್ಠ ಪಕ್ಷ ಎಲ್ಲ, ಎಲ್ಲಿ ಹುಟ್ಟಿದ್ರು, ಏನೇನು ಮಾಡಿದ್ರು, ಎಲ್ಲಿ ಸಂಬಂಧ ಇದೆ, ಎಲ್ಲಿ ಓದಿದ್ರು, ಏನೆಲ್ಲ ಮಾಡಿದ್ರು, ಎಷ್ಟೆಲ್ಲ ಕಷ್ಟಪಟ್ಟರು, ಎಲ್ಲವೂ ತಿಳಿದಿರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯೊಟ್ಟಿಗೆ ನೀವು ಎಷ್ಟು ಸಮಯ ಕಳೀತೀರೋ, ಎಷ್ಟು ನೀವು ಅವ್ರ ಬಗ್ಗೆ ತಿಳ್ಕೊಳ್ತೀರೋ, ಅಷ್ಟು ನೀವು ಅರ್ಥಕೊಳ್ತೀರಾ. ಹಾಗಾದರೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ, ದೇವರ ಬಗ್ಗೆ ನೀವು ಎಷ್ಟು ಅರ್ಥಕೊಂಡಿದ್ದೀರಾ? ನೀವು ದೇವರ ವಾಕ್ಯಗಳನ್ನು ಓದುತ್ತಾ, ಪ್ರಾರ್ಥಿಸುತ್ತಾ, ಪ್ರಸಂಗಗಳನ್ನು ಕೇಳುತ್ತಾ ಇರುವಾಗ ಯೇಸುವಿನ ಬಗ್ಗೆ ಅನೇಕ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಾ. ಬೈಬಲಲ್ಲಿ ಪ್ರತಿನಿತ್ಯ ನೀವು ಧ್ಯಾನ ಮಾಡುವಾಗ ಆತನ ಪ್ರೀತಿ, ಆತನ ಕ್ಷಮಿಸುವಿಕೆ, ಆತನ ತ್ಯಾಗ, ಆತನ ನಮಗಾಗಿ ಸಿದ್ಧ ಮಾಡಿರುವಂಥ ಭವಿಷ್ಯತ್ತು, ನಮ್ಮನ್ನು ಕಷ್ಟ ಕಾಲದಲ್ಲಿ ಹೇಗೆ ಬಿಡಿಸಿ ಕಾಪಾಡುತ್ತಾರೆ, ಅಪಾಯ ಕಾಲದಲ್ಲಿ ಹೇಗೆ ನಮ್ಮನ್ನು ತಪ್ಪಿಸುತ್ತಾರೆ, ಇದೆಲ್ಲವನ್ನು ದೇವರು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಆಗ ಅರ್ಥ ಆಗ್ತದೆ. ನೀವೇ ಹೇಳ್ತೀರಾ, ಯೇಸು ಯಾರು ಅಂತ ಹೇಳ್ರಿ ಅಂತ ಹೇಳಿದರೆ ನೀವು ಖಂಡಿತ ನೀವು ವಿಧ ವಿಧವಾಗಿ ಹೇಳ್ತೀರಾ. ಓಕೆನಾ? ಸಾಧ್ಯವಾದರೆ ನನಗೂ ಅನಿಸ್ತದೆ,
ಒಂದು ವೇಳೆ ನೀವು ಯಾರಾದರೂ ಒಂದೊಂದು ನಿಮಿಷ ನೀವು ಯೇಸು ಯಾರು ಅಂತ ನೀವು ಯಾರಾದರೂ ನಮಗೆ ವಿಡಿಯೋ ಮಾಡಿ ಕಳಿಸಿದರೆ, ನಿಮಗೆ ಯೇಸು ಸ್ವಾಮಿ ಯಾರಾಗಿದ್ದಾರೆ, ಆತನನ್ನು ಹೊಗಳಿ ಆತನು ಯಾರಾಗಿದ್ದಾರೆ ಅಂತ ಹೇಳಿದರೆ, ಕೆಲವರು ಫೇಸ್ ತೋರ್ಸೋಕ್ಕೂ ಕೆಲವರು ವಿಡಿಯೋ ಮಾಡೋಕ್ಕೂ ಅವ್ರಿಗೆ ಗೊತ್ತಾಗಲ್ಲ. ಒಂದು ವೇಳೆ ಕೇಳಿದ್ರೆ ನೀವು ಕಳಿಸ್ಬೋದೇನೋ ಯೇಸು ಸ್ವಾಮಿ. ಒಂದು ವೇಳೆ ಕೆಲವು ಸಾರಿ ಫೇಸ್ ನೋಡಿಸ್ದೇ ಹೋದ್ರೂ ವಾಯ್ಸ್ ಆದರೂ ನೀವು ಕಳಿಸಿದ್ರು ಯೇಸು ಕ್ರಿಸ್ತರು ನಿಮಗೆ ಯಾರು ಅಂತ ಹೇಳಿದರೆ ನೀವು ಹೇಳ್ತೀರಾ ಆತನ ಗುಣಾತಿಶಯಗಳ ಬಗ್ಗೆ. ಏಸಪ್ಪ ಹಾಗೆ ಇರ್ತಾನೆ. ದೇವರನ್ನು ಅರಿತವರೋ ದೃಢವಾಗಿ ಕೃತಾರ್ಥರಾಗುವರು. ಇವತ್ತು ನನ್ನ ಪ್ರಿಯ ದೇವಜನವೇ, ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹೊಸ ಬಲವನ್ನು ಹೊಂದುವರು, ಅವರು ಏರುವರು, ಅವರು ದಣಿಯರು, ಅವರು ಬಳಲರು ಅಂತ ಹೇಳಿದ ಮೇಲೆ ಈ ವಾಕ್ಯದಲ್ಲಿ ಹೇಳ್ತಾರೆ ಅವರು ದೃಢಚಿತ್ತರಾಗಿ ಅವರು ಕೃತಾರ್ಥರಾಗುವರು ಅಂತ ಹೇಳುತ್ತಾ ಇದೆ. ಆದರೆ ಇಲ್ಲಿ ಒಂದು ವಿಷಯವೇನೆಂದರೆ, ನಾವು ಇದೇ ವಾಕ್ಯವನ್ನು ಒಂದು ವೇಳೆ ಇಂಗ್ಲೀಷಲ್ಲಿ ನೀವು ಓದಿದ್ರೆ ಅಲ್ಲಿ ಕೊನೆಯ ಭಾಗ ಹೇಳ್ತದೆ, ಬಟ್ ದ ಪೀಪಲ್ ದಟ್ ಡು ನೋ ದೇರ್ ಗಾಡ್, ಯಾರು ಆತನನ್ನು ಅರಿತವರು ನೋ ದೇರ್ ಗಾಡ್ ಶಲ್ ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ಇದೆ. ನೆನೆ ದಿನದಲ್ಲಿ ನಾವು ಸ್ಟ್ರೆಂತ್ ಬಗ್ಗೆ ಸ್ಟ್ರಾಂಗ್ ಬಗ್ಗೆ ಮಾತಾಡ್ಕೊಂಡ್ವಲ್ವಾ, ಇವತ್ತು ಈ ವಾಕ್ಯದಲ್ಲಿ ಕೂಡ ನಮಗೇನು ಹೇಳ್ತದೆ ಗೊತ್ತಾ, ದ ಪೀಪಲ್ ದಟ್ ಡೂ ನೋ ದೇರ್ ಗಾಡ್ ಅಂದರೆ ಯಾರು ತಮ್ಮ ದೇವರನ್ನು ತಿಳ್ಕೊಂಡಿದ್ದಾರೋ ಅರ್ಥಕೊಂಡಿದ್ದಾರೋ ಶಾಲ್ ಬಿ ಸ್ಟ್ರಾಂಗ್. ಕನ್ನಡದಲ್ಲಿ ದೃಢಚಿತ್ತರಾಗುವರು ಅಂತ ಹೇಳೈತೆ, ಆದರೆ ಇಂಗ್ಲೀಷಲ್ಲಿ ಬಲಗೊಳ್ಳುವರು, ಕರ್ತನನ್ನು ಅರಿತವರು ಬಲಗೊಳ್ಳುವರು. ಹಲ್ಲೆಲೂಯಾ. ಇವತ್ತು ಈ ವಾಕ್ಯವನ್ನು ನಾವು ಹೇಳುವಾಗ ಕರ್ತನನ್ನು ಅರಿತವರು ಬಲವಾಗಿರುವರು ಅಂಡ್ ಡೂ ಎಕ್ಸ್ಪ್ಲಾಯ್ಟ್ಸ್ ಅಂದರೆ ಅವರೇನು ಮಾಡ್ತಾರೆ, ಎಲ್ಲವನ್ನ ತಮಗಾಗಿ ಆಕ್ರಮಿಸಿಕೊಳ್ಳುತ್ತಾರೆ ಎಂಬುದಾಗಿ. ಇವತ್ತು ನನ್ನ ಪ್ರೀತಿಯ ದೇವಚನವೇ, ಕರ್ತನು ಒಳ್ಳೆಯವನ, ಭಯಪಡಬೇಡಿ, ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ದೇವರೇ ನಿಮ್ಮ ಬಲ. ದೇವರನ್ನ ನೀವು ಅರಿತುಕೊಂಡ್ರೆ, ದೇವರನ್ನ ನೀವು ನಿರೀಕ್ಷಿಸಿದರೆ ಆತನು ನಿಮ್ಮನ್ನು ನನ್ನನ್ನು ಹೊಸ ಬಲದಿಂದ ಆತನು ಬಲಪಡಿಸುತ್ತಾನೆ. ನಾವು ಹದ್ದಿನ ಹಾಗೆ ಏರುತ್ತೇವೆ, ನಾವು ಬಳಲೋದಿಲ್ಲ, ನಾವು ಬಳಲೋದಿಲ್ಲ, ನಾವು ದಣಿಯುವುದಿಲ್ಲ. ಯೇಸುವಿಗೆ ಸ್ತೋತ್ರ. ಹಾಗೆಯೇ ನೀವು ದೃಢಚಿತ್ತರಾಗಿರ್ತೀರಾ, ಕೃತಾರ್ಥರಾಗ್ತೀರಾ, ನೀವು ಬಲಗೊಳ್ಳುತ್ತೀರಾ ಅಂತ ದೇವರ ವಾಕ್ಯ ಹೇಳ್ತದೆ. ಇನ್ನೊಂದು ಕಾರ್ಯವನ್ನು ನಾನು ಹೇಳಿ ಮುಗಿಸುತ್ತೇನೆ. ನ್ಯಾಯಾಧಿಪತಿಗಳು 5ನೇ ಅಧ್ಯಾಯ 31ನೇ ವಚನದಲ್ಲಿ, ಯೆಹೋವನ ಎಲ್ಲ ಶತ್ರುಗಳು ಇವರಂತೆಯೇ ನಾಶವಾಗಲಿ, ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ ಎಂದು ಹೇಳುತ್ತದೆ. ಆತನ ಭಕ್ತರು ನೋಡಿ, ಇಲ್ಲಿ ಹೇಳ್ತಾ ಇರುವಂಥ ಮಾತು, ನಾವು ಆತನ ಭಕ್ತರಾಗಿರಬೇಕು. ಭಕ್ತರಂದರೆ ಯಾರು? ಆತನ ಭಕ್ತಿಯಲ್ಲಿರುವಂಥವರು. ದೇವರೆಂದರೆ ಆತನು ಉನ್ನತನು, ನಾವು ಆತನ ಅಡಿಯಲ್ಲಿರುವವರು ಎಂಬುದನ್ನು ಭಕ್ತರು ಅಂತ ಹೇಳ್ತೇವೆ. ಇವತ್ತು ನೋಡಿ, ಕರ್ತನನ್ನು ನಿರೀಕ್ಷಿಸುವವರು, ಕರ್ತನನ್ನು ಅರಿತವರು, ಕರ್ತನ ಭಕ್ತರು, ಇವರು ಇಲ್ಲಿ ಭಕ್ತರು ಉದಯಿಸುವ ಸೂರ್ಯನಂತಿರುವರು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಉದಯಿಸುವ ಸೂರ್ಯ ಹೇಗಿರ್ತಾನೆ ಗೊತ್ತಾ? ನೀವು ಸಾಯಂಕಾಲದಲ್ಲಿ ಸೂರ್ಯನನ್ನು ನೋಡೋಕ್ಕೆ ಟ್ರೈ ಮಾಡ್ಬೋದು, ಬೆಳಿಗ್ಗೆ ಹೊತ್ತು ನೋಡೋಕ್ಕೆ ಆಗೋದಿಲ್ಲ. ಹೌದಾ? ಟ್ರೈ ಮಾಡಿ ನೋಡ್ತೀರಾ? ಇಲ್ಲ, ಬೇಕಾಗುತ್ತೆ, ಸುಮ್ಮನೆ ಕಣ್ಣು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ನೀವು ನೋಡಿ, ಸಾಯಂಕಾಲ ಸೂರ್ಯನು ನೀವು ನೋಡ್ಬೋದು, ಸೂರ್ಯಾಸ್ತವನ್ನು, ಸೂರ್ಯ ಉದಯವನ್ನು ಸ್ವಲ್ಪ ನೋಡ್ಬೋದೇನೋ, ಆದರೆ ಆತನ ಆನಂತರದ ಪ್ರಕಾಶಮಾನ ಇರ್ತದಲ್ವಾ, ಅದನ್ನು ನೋಡೋಕ್ಕಾಗಲ್ಲ. ಯಾಕೆಂದರೆ ಸೂರ್ಯನ ಉದಯಿಸುವಾಗ ಹತ್ತಿರದಂತೆಯೂ ಆತನು ಸೂರ್ಯನೆಂದರೆ ಭೂಮಿ ತಿರುಗುವುದು, ಮುಳುಗುವುದಾಗ ನಮಗೆ ದೂರವಾಗಿರುವುದರಿಂದ ನಮ್ಮ ಕಣ್ಣುಗಳಿಗೆ ಅದು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ದೇವರ ವಾಕ್ಯ ಹೇಳ್ತದೆ, ಯಾರು ದೇವರ ಭಕ್ತರಾಗಿರುತ್ತಾರೋ ಅವರು ಉದಯಿಸುವ ಸೂರ್ಯನಂತೆ ಇರುವರು ಅಂತ ಹೇಳ್ತಾರೆ. ಅಂದರೆ ಅವರ ಜೀವಿತದಲ್ಲಿ ಪ್ರಕಾಶಮಾನವಾಗಿರ್ತಾರೆ, ಅಂಧಕಾರ ಮುಸುಕುವುದಿಲ್ಲ, ಯಾವ ದುಷ್ಟನ ಕಾರ್ಯ ಅವರನ್ನು ಮುಟ್ಟುವುದಿಲ್ಲ. ಅವರ ಜೀವಿತದಲ್ಲಿ ಏನೇ ಏರುಪೇರಾದರೂ ಒಂದೇ ಸಮನೆ ಹೋಗ್ತಾ ಇರ್ತಾರೆ. ಕೆಲವ್ರನ್ನ ನೋಡಿ, ಕೆಲವು ಭಕ್ತರನ್ನ, ಕೆಲವು ವಿಶ್ವಾಸಿಗಳನ್ನು ನೋಡ್ರಿ, ಬೇಗನೆ ಕುಗ್ಗಿ ಹೋಗ್ತಾರೆ, ಬೇಗನೆ ಬಿದ್ದು ಹೋಗ್ತಾರೆ. ಕೆಲವ್ರನ್ನ ನೋಡ್ರಿ, ಜೀವನನ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಶಕ್ತಿಯಿಂದಲ್ಲ, ಸ್ವಂತ ಬಲದಿಂದಲ್ಲ, ಸ್ವಂತ ಜ್ಞಾನದಿಂದಲ್ಲ, ದೇವ ಭಯದಿಂದ, ದೇವ ಭಕ್ತಿಯಿಂದ. ಇವತ್ತು ನಾನು ನಿಮ್ಮೊಟ್ಟಿಗೆ ಹೇಳೋದೇನೆಂದರೆ, ನಿಮಗೆ ಹೊಸ ಬಲ ಬೇಕಾ? ನೀವು ದಣಿಯಬಾರದ, ನೀವು ಬಳಲಬಾರದ, ನೀವು ದೃಢಗೆಡಬಾರದ, ನೀವು ಒಂದು ವೇಳೆ ನೋವು ಪಡಬಾರದ. ಹಾಗಾದರೆ ದೇವ್ರ ವಾಕ್ಯ ಹೇಳ್ತದೆ, ಕರ್ತನನ್ನು ನಿರೀಕ್ಷಿಸಿರಿ, ಕರ್ತನನ್ನು ಅರಿತುಕೊಳ್ಳಿರಿ, ಕರ್ತನ ಭಕ್ತರಾಗಿರ್ರಿ.
ಆತನ ಭಕ್ತರಾಗಿರುವಾಗ ಆತನು ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಇದುವರೆಗೂ ಕರ್ತನ ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನಾವು ಕೂಡ ಹೊಸ ಬಲವನ್ನು ಹೊಂದಿಕೊಳ್ಳೋಣ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ದೇವ, ಪರಿಶುದ್ಧನಾದ ದೇವರೇ, ಹೌದು ಕರ್ತನೇ, ನಾವು ಹೊಸ ಬಲವನ್ನು ಹೊಂದಿಕೊಳ್ಳಬೇಕೆಂದು ನಿನ್ನ ವಾಕ್ಯವೇ ಹೇಳುತ್ತಾ ಇದೆ. ನಾವು ಬಳಲಬಾರದು, ದಣಿಬಾರದು, ಕುಗ್ಗಬಾರದು, ಕಣ್ಣೀರಿಡಬಾರದು. ಯಾಕೆಂದರೆ ನಾವು ಅಳಬಾರ್ದು ಅಂತ ನೀವು ಹೇಳೋದೇನೆಂದರೆ, ನೀವು ಕರ್ತನನ್ನು ನಿರೀಕ್ಷಿಸಿರಿ, ಆತನ ಮೇಲೆ ನಂಬಿಕೆ ಇಡಿರಿ, ಆತನನ್ನು ಅರಿತುಕೊಳ್ಳ್ರಿ, ಆತನ ಭಕ್ತರಾಗಿರ್ರಿ ಅಂತ ಹೇಳ್ತಾ ಇದೆ. ಯೇಸುವಿನ ನಾಮದಲ್ಲಿ ಸಣ್ಣವರ ಮೊದಲುಗೊಂಡು ದೊಡ್ಡವರ ತನಕ ಇರುವಂಥ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡುತ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ನಿನ್ನ ವಾಕ್ಯದ ಶಕ್ತಿಯನ್ನು ಅವರು ಅನುಭವ ಮಾಡಲಿ ಅಪ್ಪ. ನಿನ್ನ ಪ್ರೀತಿಯನ್ನು ಅನುಭವ ಮಾಡಲಿ ಅಪ್ಪ. ಈಗೋ ಅವರು ಹದ್ದುಗಳಂತೆ ಏರಲಿ ಯೇಸುವಿನ ನಾಮದಲ್ಲಿ. ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಲಿ. ಪರಿಸ್ಥಿತಿಗಳನ್ನು, ವಾತಾವರಣಗಳನ್ನು, ಬಿರುಗಾಳಿಗಳನ್ನು, ಮೋಡಗಳನ್ನು, ಮಳೆಗಳನ್ನು, ಪರಿಸ್ಥಿತಿಗಳು ಯಾವುದನ್ನಾಗಲಿ ಮೆಟ್ಟಿ ಮೇಲಕ್ಕೆ ನಿಲ್ಲುವಂತೆ ಲೋಕದಲ್ಲಿ ಸಂಕಟಗಳುಂಟು, ಪ್ರಯಾಸಗಳುಂಟು, ವೇದನೆಗಳುಂಟು, ಕಣ್ಣೀರುಗಳುಂಟು. ಇವೆಲ್ಲವನ್ನು ದಾಟಿ ನಾವು ಹೋಗಬೇಕಾದರೆ, ಆ ಬಲವು ನಮಗೆ ಸಿಗಬೇಕಾದರೆ, ಹಲ್ಲೆಲೂಯಾ, ಸ್ತೋತ್ರ. ನಾವೆಲ್ಲರೂ ಬಲಗೊಳ್ಳಬೇಕಪ್ಪ. ನಿನ್ನ ವಾಕ್ಯದಲ್ಲಿ ಪ್ರತಿನಿತ್ಯ ನಾವು ಹೇಗಿರಬೇಕು, ಹೇಗೆ ಬಲಗೊಳ್ಳಬೇಕು, ಹೊಸ ಬಲ ಹೊಂದಿಕೊಳ್ಳುವುದು ಹೇಗೆ ಎಂದು ನಮಗೆ ಕಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವಪ್ಪ. ಲಾರ್ಡ್, ರಿನೀವ್ ಅವರ್ ಸ್ಟ್ರೆಂತ್ ಲಾರ್ಡ್. ನಮ್ಮ ಬಲವನ್ನು ಹೊಸ ಬಲವನ್ನಾಗಿ ಮಾಡು ಸ್ವಾಮಿ. ರಿನೀವ್ ಅವರ್ ಸ್ಟ್ರೆಂತ್. ಆಮೆನ್. ಥ್ಯಾಂಕ್ ಯು ಜೀಸಸ್. ನೀವು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ. ನೀವು ತೋರಿಸಿದ ದಯೆಗಾಗಿ ಸ್ತೋತ್ರ. ನೀವು ನಡೆಸಿದ ವಿಧಕ್ಕಾಗಿ ಸ್ತೋತ್ರ. ಯಾರೆಲ್ಲ ಹೊಸ ಬಲ ಬೇಕು, ಕರ್ತನ ಕೃಪೆ ಬೇಕು, ಆತ ನಡೆಸುವಿಕೆ ಬೇಕು, ನಾನು ತುಂಬ ಬಳಲಿ ಹೋಗಿದ್ದೇನೆ, ತುಂಬ ನೊಂದು ಹೋಗಿದ್ದೇನೆ, ತುಂಬ ಪ್ರಯಾಸಪಟ್ಟಿದ್ದೇನೆ ಎಂದು ಹೇಳುತ್ತಾ ಇದ್ದಾರೆ, ಯೇಸುವೇ ನೀವು ಹದ್ದುಗಳಂತೆ ಇವರನ್ನು ಬಲಗೊಳಿಸಿರಿ. ಹಲ್ಲೆಲೂಯಾ. ಹೊಸ ಚೈತನ್ಯ, ಹೊಸ ಬಲ, ಹೊಸ ನಿರೀಕ್ಷೆ, ಹೊಸದಾದ ಜೀವಿತ, ಹೊಸದಾದ ಕಾರ್ಯಗಳು, ಹೊಸದಾದಂಥ ಕರ್ತನೇ ದೇವರೇ ಬಿಡುಗಡೆಗಳು ಉಂಟಾಗಲಿ. ಸಾಲಗಳಿಂದ, ರೋಗಗಳಿಂದ, ಕುಟುಂಬದ ಪರಿಸ್ಥಿತಿಗಳಿಂದ, ಸಂಬಂಧಗಳ ಮಧ್ಯದಲ್ಲಿರುವ ಬಿರುಕುಗಳಿಂದ ಹೊಸ ಬಲವನ್ನು ನೀನು ಉಂಟು ಮಾಡಿ ಹೊಸ ಜೀವಿತವನ್ನು ಇವರಿಗೆ ಅನುಗ್ರಹಿಸಿಕೊಡುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹೌದಪ್ಪ, ನಾವು ನಿರೀಕ್ಷಿಸ್ತಾ ಇರೋದು ಮನುಷ್ಯರಿಂದ ಅಲ್ಲ. ನಾನೇನು ಕೊಡಲಾರನಪ್ಪ, ಆದರೆ ನೀವು ಕೊಡಬಲ್ಲಿರಿ ಯೇಸುವಿನ ನಾಮದಲ್ಲಿ. ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಪ್ರೀತಿಯ ದೇವ ಜನರು ಒಬ್ಬೊಬ್ಬರನ್ನು ಅಭಿಷೇಕ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ. ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತವಾದ ಕೃತ್ಯಗಳನ್ನು ಮಾಡಿ ಆಶೀರ್ವದಿಸಬೇಕೆಂದು ಪ್ರತ್ಯೇಕವಾಗಿ ನನಗೆ ನಿನ್ನ ಬಲ ಬೇಕಯ್ಯ ಎಂದು ಬೇಡುತ್ತಿರುವ ಯಾರಿಗೋಸ್ಕರವಾಗಿ, ಯವನಸ್ಥರಿಗಾಗಿ, ಮಕ್ಕಳಿಗಾಗಿ, ಬಲಹೀನರಿಗಾಗಿ, ರೋಗಿಗಳಿಗಾಗಿ, ಅಜ್ಞಾನದಲ್ಲಿ ಕಡಿಮೆಯವರಿಗಾಗಿ, ವೃದ್ಧರಿಗಾಗಿ ಪ್ರಾರ್ಥಿಸುತ್ತಿರುವಾಗ ಅವರ ಬಲವು ಎರಡರಷ್ಟಾಗಲಿ ಕರ್ತನೆ. ಅವರು ನಿನ್ನ ವಾಕ್ಯದ ಶಕ್ತಿಯ ಮೇರೆಗೆ ಬಲಗೊಂಡು ಅವರು ಏರಲಿ ಅಂತ ಬೇಡುತ್ತಾ ಇದ್ದೇವೆ. ಈ ಹೊಸ ಬಲವನ್ನು ಇವರಿಗೆಲ್ಲರಿಗೂ ದಯಪಾಲಿಸಿಕೊಡುತ್ತೀರೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಶಾಲೋಮ್. ಪ್ರೈಸ್ ದ ಲಾರ್ಡ್.